ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋನ ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ನಟ್ ಅವರು ಸಿಎಂ ವಿಜಯ ತಮಿಳುನಾಡಿನಲ್ಲಿ ವಿಜಯ್ ಅವರು ಹೇಗೆ ವಿಜಯ ದಳಪತಿ ಅವರು ಸಿಎಂ ಆದರೂ ಹಾಗೇನೆ ಗಿಲ್ಲಿ ನಟ್ ಅವರು ನಮ್ಮ ಒಂದು ಕರ್ನಾಟಕ ಜಿಲ್ಲೆಗೆ ಸಿಎಂ ಆಗ್ತಾರಾ ಅಂತ ನೋಡೋಣ ಬನ್ನಿ. ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಇಲ್ಲಿ ಗಿಲ್ಲಿ ನಟ್ ಅವರು ₹1 ಇಲ್ಲಿ ದೇವೇಗೌಡರ ಕ್ಯಾಂಟೀನ್ ಮುದ್ದೆ ಸಾಂಬಾರ್ ಒಂದು ಪ್ರೋಗ್ರಾಮ್ಗೆ ಇಲ್ಲಿ ಇನಾಗ್ರೇಷನ್ಗೆ ಹೋಗಿರ್ತಾರೆ. ಏನಪ್ಪ ಅಂದರೆ ₹1 ದೇವೇಗೌಡರ ಒಂದು ಪ್ರಯುಕ್ತ ಸರವಣ ಸರ್ ಅಂದರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಒಂದು ಓನರ್ ಸರವಣ ಸರ್ ಅವರು ಇವಾಗ ₹1ಗೆ ಮುದ್ದೆ ಸಾಂಬಾರ್ ಕೊಡುತ್ತಾರೆ. ಒಂದೇ ₹1ಗೆ ಯಾರಪ್ಪ ಕ್ಯಾಂಟೀನ್ ಓಪನ್ ಮಾಡಿ ಅದು ₹1ನಲ್ಲಿ ಮುದ್ದೆ ಸಾಂಬಾರು ಕೊಡ್ತಾರೆ ಉಚಿತವಾಗಿ ಅಂತಂದು ನೋಡೋಣ. ಇಲ್ಲಿ ದೇವೇಗೌಡ ಒಂದು ಕ್ಯಾಂಟೀನಲ್ಲಿ ಸಿಗುತ್ತೆ ₹1 ಮುದ್ದೆ ಸಾಂಬಾರು. ಆ ಒಂದು ಇನಾಗ್ರೇಷನ್ಗೆ ಗಿಲ್ಲಿ ನಟ್ ಅವರು ಬರ್ತಾರೆ. ಗಿಲ್ಲಿ ನಟ್ ಅವರು ಬಂದ ತಕ್ಷಣ ಪ್ರೆಸ್ದವರು ಎಲ್ಲರೂ ಕೂಡ ಕೂತ್ಕೊಂಡಿರ್ತಾರೆ. ಆವಾಗ ಕ್ವಶನ್ ಕೇಳ್ತಾರೆ ಗಿಲ್ಲಿ ಅವ್ರಿಗೆ. ಏನಪ್ಪ ಅಂದರೆ ಏನು ಕ್ವಶನ್ ಕೇಳ್ತಾರೆ ಅಂದರೆ, ಗಿಲ್ಲಿ ಸರ್ ನಾಳೆ ಇವಾಗ ತಮಿಳುನಾಡಿನಲ್ಲಿ ಸಿಎಂ ವಿಜಯ ದಳಪತಿ ಆಗಿದ್ರು, ಅವರು ಸಿಎಂ ಆದರು. ಅದಕ್ಕೂ ಕೂಡ ನೀವು ಕೂಡ ಇತ್ತೀಚಿನ ಒಂದು ದಿನಗಳಲ್ಲಿ ರಾಜಕೀಯ ಒಂದು ಪ್ರೋಗ್ರಾಮ್ಗಳಲ್ಲಿ ಎಲ್ಲೇ ಒಂದು ಪ್ರೋಗ್ರಾಮ್ಗಳಲ್ಲಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ. ನೀವು ನೆಕ್ಸ್ಟ್ ಸಿಎಂ ಕರ್ನಾಟಕದಲ್ಲಿ ಸಿಎಂ ಆಗಬಹುದಾ? ಆ ಥರ ನೀವು ಏನಾದರೂ ಪ್ಲ್ಯಾನ್ ಮಾಡ್ತೀರಾ ಅಂತಂದು ಗಿಲ್ಲಿ ನಟ್ ಅವರಿಗೆ ಕೇಳ್ತಾರೆ. ಆದರೆ ನಾ ಮನಸ್ಸಿನಲ್ಲೂ ಅಂದ್ಕೊಂಡಿಲ್ಲ, ಆ ಥರ ನಾನು ಯೋಚನೆಯೂ ಮಾಡಿಲ್ಲ. ನಾವು ಬರೀ ಆಸೆ ಪಡೋದಷ್ಟೇ. ಕನಸಿನಲ್ಲೂ ಕೂಡ ನಾನು ಸಿಎಂ ಆಗಬೇಕು, ರಾಜಕೀಯಕ್ಕೆ ಇಳಿಬೇಕು ಅಂತಂದು ನಾನು ಯಾವತ್ತೂ ಆಸೆ ಪಟ್ಟಿಲ್ಲ. ಆ ಥರ ನನಗೆ ಇಂಟ್ರೆಸ್ಟೂ ಇಲ್ಲ ಅಂತಂದು ಗಿಲ್ಲಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲೇ ನೋಡ್ಬೋದು, ಇಲ್ಲಿ ಸಾಕಷ್ಟು ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ ಗಿಲ್ಲಿ ನಟ್ ಅವರು. ಆದರೆ ಇಲ್ಲಿ ಒಂದು ಕ್ವಶನ್ಗೆ ಅವರು ಡೈರೆಕ್ಟಾಗಿ ನನಗೂ ಆಸೆ ಇದೆ, ಸಿಎಂ ಆದರೆ ನಾನು ತುಂಬ ಬೆಳಿಬೇಕು ಅಂತಂದು ಅವರ ಮಾತಿನಲ್ಲಿ ಬರಲೇ ಇಲ್ಲ. ಮನಸ್ಸಿನಲ್ಲೂ ಆಸೆ ಪಟ್ಟೋನಲ್ಲ ಅಂತಂದು ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಫೇಮಸ್ ಆದ ತಕ್ಷಣ ರಾಜಕೀಯ ಬಗ್ಗೆ ಒಂದು ಹಣದ ಒಂದು ದುರಾಸೆಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ. ಇಂಥ ಒಂದು ಜನ್ರೇಷನಲ್ಲಿ ಗಿಲ್ಲಿ ನಟ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾವು ಬೆಳೆದುಕೊಂಡಂಥ ರೀತಿಯನ್ನು ಯಾವತ್ತೂ ಮರಿಬಾರ್ದು. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಎಷ್ಟೇ ಎತ್ತರ ಮಟ್ಟಕ್ಕೆ ಹೋದರೂ ಕೂಡ ನಾವು ಇಲ್ಲಿ ಕಷ್ಟಪಟ್ಟು ಬರೆದಂಥ ದಾರಿಯನ್ನು ಮರೆಯಬಾರ್ದು. ನಾವಿವಾಗ ಶ್ರೀಮಂತ ಆಗಿದ್ದೀವಿ, ಬಡತನ ಹೇಗೆ ಹಿಂದಿನ ಒಂದು ದಿನಗಳಲ್ಲಿ ಏನೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀವೋ ಮುಂದಿನ ದಿನಗಳಲ್ಲಿ ಕೂಡ ನಾವು ಅತಿ ಆಸೆ ಪಡಬಾರ್ದು ಅಂತಂದು ಗಿಲ್ಲಿ ನಟ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಕನಸಿನಲ್ಲೂ ಕೂಡ ಆ ಥರ ಯೋಚನೆಯೇ ಇಲ್ಲ, ಕನಸು ಕಾಣೋಕ್ಕೂ ಕೂಡ ಒಂದು ಲೆವೆಲ್ ಇರಬೇಕು ಅಂತಂದು ಗಿಲ್ಲಿ ನಟ್ ಅವರು ಹೇಳಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ನಟ್ ಅವರು ಮುಗ್ಧತೆ ಮತ್ತು ಸರಳತೆ, ವಿನಯತೆ ಹೇಗಿದೆ ಅಂತಂದು. ಗಿಲ್ಲಿ ನಟ್ ಅವರು ಇವಾಗ ಇತ್ತೀಚಿನ ಒಂದು ದಿನಗಳಲ್ಲಿ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದಾರೆ. ತುಂಬ ಶೆಡ್ಯೂಲ್ಸ್ ಇದೆ, ಬ್ಯುಸಿ ಪರ್ಸನ್ ಇದ್ದಾರೆ. ಎಷ್ಟೇ ಒಂದು ಬ್ಯುಸಿ ಇದ್ದರೂ ಕೂಡ ಯಾವ ಒಂದು ಪ್ರೋಗ್ರಾಮ್ಗೂ ನಾನು ಬರೋಕ್ಕೆ ಆಗಲ್ಲ ಅಂತಂದು ಒಂದೇ ಒಂದು ಮೆಸೇಜ್ ಕಾಲ್ ಮಾಡಿಲ್ಲ ಇನ್ನೂವರೆಗೂ. 5 ತಿಂಗಳಾದರೂ ಕೂಡ ಗಿಲ್ಲಿ ನಟ್ ಅವರು ತುಂಬ ಬ್ಯುಸಿ ಇದ್ದಾರೆ. ಒಂದಲ್ಲ ಒಂದು ಪ್ರೋಗ್ರಾಮ್ ಇದ್ದೇ ಇರುತ್ತದೆ. ಅವರಿಗೆ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಪ್ರೋಗ್ರಾಮ್ನ 10 ನಿಮಿಷ ಆದರೂ ಬನ್ನಿ ಅಂತಂತಾರೆ. ಆದರೂ ಕೂಡ ಅವರು ಹೋಗಿ ಬರ್ತಾರೆ. ಆವಾಗ ಅವರ ಒಂದು ಸಂಭಾವನೆ ಇವಾಗ ಜಾಸ್ತಿ ಆಗ್ತಾ ಇದೆ. ಕೆಲವು ದಿನಗಳ ಹಿಂದೆ ಸಂಭಾವನೆ ನೀವು ಎಷ್ಟು ಕೊಡ್ತಿದ್ರು ಅಷ್ಟು ನಾನು ತಗೊಳ್ತೀನಿ ಅಂತಂದು ಹೇಳಿದರು. ಇವಾಗ ಅವರೇ ಪ್ರೋಗ್ರಾಮ್ನವರೇ ಸಂಭಾವನೆ ಹೆಚ್ಚು ಮಾಡಿದ್ದಾರೆ. ಹಾಗೆ ಗಿಲ್ಲಿ ಅವರು ದೇವೇಗೌಡರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ₹1 ಮುದ್ದೆ ಊಟ ಯಾರು ಕೊಡ್ತಾರೆ? ಕಷ್ಟಪಟ್ಟು ಬೆಳೆದಂಥ ಒಂದು ಹಳ್ಳಿ ಜನರು ಬೆಂಗಳೂರಿಗೆ ಬರ್ತಾರೆ, ₹1 ಇರುವುದಿಲ್ಲ. ಅಂಥದ್ರಲ್ಲಿ ನೀವು ಈ ಥರ ಪ್ಲ್ಯಾನ್ ಮಾಡಿ ಬಡವರ ಮಕ್ಕಳ ಒಂದು ಹೊಟ್ಟೆಪಾಡು ತಿಳಿದು ಈ ಥರ ಪ್ಲ್ಯಾನ್ ಮಾಡಿದರೆ, ಯೋಜನೆ ಮಾಡಿದರೆ ನನಗೆ ತುಂಬ ಖುಷಿ ಆಯಿತು. ನಾನು ಕೂಡ ಬೆಂಗಳೂರಿಗೆ ಬಂದ ತಕ್ಷಣ ಒಂದು ಹೊತ್ತಿಗೆ ಊಟಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಅನುಭವಿಸಿದ್ದೀನಿ. ಆ ದಿನಗಳು ನಾನು ಯಾವತ್ತೂ ಮರೆಯೋಲ್ಲ. ನಾನು 1 ತಿಂಗಳಾದರೂ ಕೂಡ ಒಂದು ಹೊತ್ತಿನ ಊಟಕ್ಕೋಸ್ಕರ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ತಿಂದಿದ್ದೀನಿ ಮತ್ತು ಕಿತ್ಕೊಂಡು ತಿಂದಿದ್ದೀನಿ. ಅಷ್ಟು ಕಷ್ಟ ಇತ್ತು. ಆದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಸರವಣ ಸರ್ ಅಂದರೆ
ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಒಂದು ಓನರ್ ಈ ಥರ ಯೋಜನೆ ಮಾಡಿದ್ದಾರೆ. ಫ್ರೀನೇ ಅಂತ ಹೇಳ್ಬೋದು, ಆದರೆ ಇದು ₹1 ಮುದ್ದೆ ಊಟ ಅಂತಂದು ಹೆಸರಿಗೆ ಮಾತ್ರ. ದೇವೇಗೌಡರವರ ಒಂದು ಪ್ರಯುಕ್ತವಾಗಿ ಈ ಥರ ಯೋಜನೆ ಮಾಡಿದ್ದಿರಲ್ವಾ, ನಿಮಗೆ ತುಂಬ ಧನ್ಯವಾದ. ಹಾಗೆ ಇಲ್ಲಿ ನೋಡಿ ಗಿಲ್ಲಿ ನಟ ಅವರು ಹೇಳ್ತಾರೆ, ಇಷ್ಟೆಲ್ಲ ಯೋಜನೆ ಮಾಡ್ತಾ ಇದ್ದೀರಲ್ಲ, ನಿಮಗೆ ತುಂಬ ಒಳ್ಳೆಯದಾಗಲಿ ಸರವಣ ಸರ್. ನೀವು ಬಿಗ್ ಬಾಸ್ಗಿಂತ ಮುಂಚೆನೂ ಕೂಡ ನನಗೆ ಪ್ರೋತ್ಸಾಹ ಮಾಡ್ತಿದ್ರಿ, ಹೆಲ್ಪ್ ಮಾಡ್ತಿದ್ರಿ, ತುಂಬ ಆಭಾರಿಯಾಗಿದ್ದೀನಿ. ಬಿಗ್ ಬಾಸ್ ಮುಗಿದ ತಕ್ಷಣ ಕೂಡ ನಮ್ಮಿಬ್ಬರ ಬಾಂಡಿಂಗ್ ತುಂಬ ಅನನ್ಯವಾಗಿದೆ, ಕ್ಲೋಸ್ನೆಸ್ ತುಂಬ ಹತ್ತಿರ ಆಗ್ತಾ ಇದ್ದೀವಿ. ಇಷ್ಟೇ ಹತ್ತಿರ ಯಾವಾಗಲೂ ಇರಲಿ ಅಂತಂದು ಗಿಲ್ಲಿ ನಟ ಅವರು ಸರವಣ ಸರ್ಗೆ ಹೇಳ್ತಾ ಇದ್ರು. ಅಂದರೆ ಶ್ರೀ ಗೋಲ್ಡ್ ಪ್ಯಾಲೇಸ್ನಲ್ಲಿ ಇನಾಗ್ರೇಷನ್ಗೆ ನ್ಯೂ ಓಪನಿಂಗ್ ಗ್ರ್ಯಾಂಡ್ಗೆ ಗೋಲ್ಡ್ ಚೈನ್ ಹಾಕೊಂಡು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಗಿಲ್ಲಿ ನಟ ಅವರು. ಅದೇ ಸರವಣ ಸರ್ ಇವಾಗ ಗಿಲ್ಲಿಯನ್ನು ಕರೆಸಿ ನೆಕ್ಸ್ಟ್ ಒಂದು ಪ್ರೋಗ್ರಾಮ್ನಲ್ಲಿ ಮತ್ತೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಓನರ್ ಸರವಣ ಸರ್ ಇವಾಗ ಇಲ್ಲಿ 9 ವರ್ಷ ಆಯಿತು, 9 ವರ್ಷದಿಂದ ಸತತವಾಗಿ 9 ವರ್ಷ ಆಯಿತು ಇಲ್ಲಿ ₹1 ಮುದ್ದೆ ಸಾಂಬಾರ್ ಫ್ರೀ ಕೊಡ್ತಾ ಇದ್ದಾರೆ. ಇಲ್ಲಿ ಆದಷ್ಟು ಬೇಗನೆ ನೀವು ಕೂಡ ಈ ಒಂದು ಇನ್ಫಾರ್ಮೇಷನ್ ಎಲ್ಲ ಒಂದು ಬಡ ಒಂದು ಜನರಿಗೂ ಕಳಿಸಿ. ಬೆಂಗಳೂರಿನಲ್ಲಿ ಸಾಕಷ್ಟು ಜನರಿದ್ದಾರೆ, ₹1 ಯಾರು ತಾನೇ ಊಟ ಕೊಡೋಕ್ಕಾಗುತ್ತೆ. ಇಂದಿರಾ ಕ್ಯಾಂಟೀನ್ ಕೂಡ ₹5 ಅಂತ ಗೌರ್ಮೆಂಟ್ ರೂಲ್ಸೇ ₹5 ಅಂತ ಹೇಳುವಾಗ ಇಲ್ಲಿ ಸರವಣ ಸರ್ ಅವರು ₹1 ಮುದ್ದೆ ಬಸ್ಸಾರು ಯಾರಿಗೆಲ್ಲ ಇಷ್ಟ ಆಗಲ್ಲ ಗುರು. ಆದರೆ ಇಲ್ಲಿ ನೋಡಿ ದೇವೇಗೌಡರಿಗೂ ಮುದ್ದೆ ಬಸ್ಸಾರು ಇಷ್ಟ, ಗಿಲ್ಲಿ ನಟ ಅವರಿಗೂ ಮುದ್ದೆ ಬಸ್ಸಾರು ಅಂದರೆ ತುಂಬ ಇಷ್ಟ. ಹಾಗೆ ಮುದ್ದೆ ಬಸ್ಸಾರು ತಿನ್ಕೊಂಡು ನಿದ್ದೆ ಮಾಡಿದರೆ ತಂಪು ಅಂತಂದು ಗಿಲ್ಲಿ ನಟ ಅವರು ಒಂದು ಡೈಲಾಗ್ ಹೇಳ್ತಾರೆ. ಹಾಗೆ ಇಲ್ಲಿ ನೋಡಿ ಎಲ್ಲರೂ ಕೂಡ ಖುಷಿ ಆಗ್ತಾರೆ, ಹಾಗೆ ಪ್ರೆಸ್ದವರು ಕೂಡ ಖುಷಿ ಪಡ್ತಾರೆ. ಗಿಲ್ಲಿ ನಟ ಅವರು ಆದಷ್ಟು ನಮ್ಮ ಒಂದು ಕರ್ನಾಟಕಕ್ಕೆ ರಾಜಕೀಯಕ್ಕೆ ಬರಬೇಕು ಎಲ್ಲರ ಒಂದು ಆಸೆ ಅಂತಂದು ಹೇಳ್ತಾ ಇದ್ದಾರೆ. ಆದರೆ ಗಿಲ್ಲಿ ನಟ ಅವರು ಇಲ್ಲ, ಯಾವುದೇ ಕಾರಣಕ್ಕೂ ಆ ಥರ ನಾನು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ, ನೀವು ಏನನ್ನು ತಿಳ್ಕೊಬೇಡಿ, ನಾನು ಯಾವುದೇ ಕಾರಣಕ್ಕೂ ನನ್ನ ಲೆವೆಲ್ ಹೇಗೆ, ನಾನು ಎಲ್ಲಿಂದ ಹುಟ್ಟಿ ಬಂದಂಥ ರೀತಿಯನ್ನು ಯಾವುದೇ ಕಾರಣಕ್ಕೂ ನಾನು ಮರೆಯೋಲ್ಲ ಅಂತಂದು ಗಿಲ್ಲಿ ನಟ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರು ಬೆಳೆದುಕೊಂಡಂಥ ರೀತಿ ನೋಡಿದರೆ ಅವರು ಎಷ್ಟು ತುಂಬ ಸ್ಟ್ರಗಲ್ ಮಾಡಿ ಇಲ್ಲೇ ಈ ಒಂದು ಲೆವೆಲ್ಗೆ ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ದೊಡ್ಡ ಒಂದು ಆಫರ್ಸ್ ಅಂದರೆ ಡೈರೆಕ್ಟರ್ ಆಗಲಿ, ಹಾಗೆ ದೊಡ್ಡ ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಗಲಿ, ಅವರಿಗೆ ದೇವರು ಒಳ್ಳೇದು ಮಾಡಲಿ. ಗಿಲ್ಲಿ ನಟ ಅವರಿಗೆ ಆದಷ್ಟು ಬೇಗನೆ ಬೆಳ್ಳಿತೆರೆಯಲ್ಲಿ ಕಾಣಿಸ್ಕೊಳ್ಳಿ, ಹಿಟ್ ಮೇಲೆ ಹಿಟ್ ಆಗಲಿ ಸಿನಿಮಾ. ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಮನಸ್ಸಿಗೆ ತಿಳಿಸಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಏನು ಅಂತಂದು ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಸಬ್ಸ್ಕ್ರೈಬರ್ ಇದ್ದರೆ, ನೀವು ಸಬ್ಸ್ಕ್ರೈಬರ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.